ಸರ್ ಫೋನ್. ಥ್ಯಾಂಕ್ ಯು ಸರ್. ಸರ್ ಇವಾಗಲೇ ಫೋನ್ ಕೊಡೋಕೆ ಹಿಂಗೆ ಮಾಡ್ತಾ ಇದ್ದೀರಾ? US ಅಲ್ಲಿ ನನ್ನ ಸೀನಿಯರ್ ಫ್ರೆಂಡ್ ಒಬ್ಬ ಇದ್ದಾನೆ, ನಾನು ಅವನು ಸೇರಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅವ್ನು ಇವಾಗ ಬಂದಿಯಾನಿಲ್ಲ. ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀವಿ, ಇಲ್ಲಿಗಲ್ ಅಪ್ಲಿಕೇಶನ್ ಸರ್. ಒಳ್ಳೆ ಪ್ಲಾನ್, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಹೌದಾ? ಮಾಡಿ ಮಾಡಿ, ಏನು ಮಾಡ್ತೀರಾ ನೋಡೋಣ. ಅವಾಗ ಗೊತ್ತಾಗತ್ತೆ ನಾವೇನು ಅಂತ. ನನ್ ಚಿಕ್ಕ ವಯಸ್ಸಿಂದನೂ ಕತೆಗಳನ್ನ ಓದೋದು ಕೇಳೋದು ಅಂದ್ರೆ ಇಷ್ಟನೇ ಆಗ್ತಿರ್ಲಿಲ್ಲ. ನಮ್ಮಪ್ಪ ಈ ತುಂತೂರು, ಬಾಲಮಂಗಳ ಈ ರೀತಿ ಪುಸ್ತಕಗಳನ್ನ ತರೋರು. ಆದ್ರೆ ಈಗ ಕತೆಗಳನ್ನ ಕೇಳೋದು ಅನಿವಾರ್ಯ ಆಗಿ ಎಲ್ಲ ರೀತಿ ಕತೆಗಳನ್ನು ಕೇಳ್ತೀನಿ, ಆದ್ರೆ ಈ ಸುಳ್ಳು ಕತೆಗಳನ್ನ ಕೇಳೋಕೆ ಇಷ್ಟನೇ ಆಗಲ್ಲ. ನಿಮ್ ಮೇಲೆ ನಂಬಿಕೆ ಇದೆ, ಸುಳ್ಳು ಕತೆ ಹೇಳಲ್ಲ ಅಂತ. ಶುರು ಮಾಡಿ ನಿಮ್ ಕತೆನ. ನೋಡಮ್ಮ, ನೀವು ಹೇಳಿದ 4 ಗಂಟೆ ಈರುಳ್ಳಿ ಎಲ್ಲ ತಂದಿದ್ದೀನಿ. ಇದನ್ನೆಲ್ಲ ತಂದಿರೋದು ಅಮ್ಮಗೊಂದು ದೊಡ್ಡ ಮೊಬೈಲ್ ತಂದ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ಇಲ್ವ ನಿಮ್ಗೆ? ಅವಾಗಿಂದ ಇದರಲ್ಲೇ ಇದ್ದೀನಿ ನಾನು, ಇದನ್ನೇ ಉಪಯೋಗಿಸ್ತಿದ್ದೀನಿ. ಬೇಕಾಗಿ ತಗೋ, ನಾನಂತೂ ಕೊಡ್ಸ್ತಾ ಇಲ್ಲ. ನಾನು ನನ್ನ ಫ್ರೆಂಡು ಅಪ್ಲಿಕೇಶನ್ಗೆ ದುಡ್ಡು ಹಾಕ್ತಾ ಇದ್ದೀವಿ. ಅದರಿಂದ ಏನು ಉಪಯೋಗ? ಈಗ ಒಂದ್ಸರಿ ಬೆಟ್ಟಿಂಗ್ ಅಂತ ಮಾಡಿ ಜೈಲಿಗೆ ಹೋಗಿ ಬಂದ್ಯಲ್ಲ. ಇದು ಬೆಟ್ಟಿಂಗ್ ತರ ಅಲ್ಲ ಅಮ್ಮ. ಅಪ್ಲಿಕೇಶನ್ ಎಷ್ಟು ಜನ ಯೂಸ್ ಮಾಡ್ತಾರೋ ಅಷ್ಟು ದುಡ್ಡು ಬರುತ್ತೆ, ಜಾಸ್ತಿ ಜನ ಯೂಸ್ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ. ಅದೆಲ್ಲ ಸರಿ, ನನಗೀಗ ದೊಡ್ಡ ಮೊಬೈಲ್ ಕೊಡ್ಸೇ ಇಲ್ವಾ? ಎಲ್ಲರೂ ನಗಾಡ್ತಾರೆ. ಮಗನಿಗೆ ಜವಾಬ್ದಾರಿ ಬಂದಿಲ್ವಾ? ಏನ್ ಕತೆ ಏನು? ನನ್ನ ಕೈಲಾಗಲ್ಲ. ಇದೊಂದು ಸ್ವಲ್ಪ ದಿನ ಅಪ್ಲಿಕೇಶನ್ ಇಂದ ಬಂದಿದ್ದು ದುಡ್ಡನ್ನು ನೀನು ಕೊಡಿಸ್ತೀನಿ. ಇವಾಗಂತೂ ಆಗಲ್ಲ. ನೀನ್ ಯಾರಿದಾರೋ ಕೊಡ್ಸಿ ಅಂತ ನಾ ಇನ್ ಯಾರ ಹತ್ರ ಹೇಳಿ? ನೀನ್ ಬಿಟ್ರೆ ನೀನೇ ಯೋಚನೆ ಮಾಡಿ. ನಾನು ಹೇಳಿದ್ನ ಬೇರೆ ಆಗಕ್ಕೆ? ನಂಗೆ ಗೊತ್ತಿಲ್ಲ ಅನ್ಕೋಬೇಡ. ಹೌದು, ನೀನ್ ಫೋನ್ ಕೊಡ್ಸಿದ್ರೆ ಯಾರ ಹತ್ರ ಮಾತಾಡ್ತೀವಿ? ಯಾವಾಗ ನೋಡಿದ್ರೆ ಮಾತಾಡ್ತಿರ್ತಲ್ಲ, ಯಾರ ಹತ್ರ ಮಾತಾಡ್ತಿ? ಯಾರ ಹತ್ರ ಅಂದ್ರೆ ನಾನು ನಿಮ್ಮಪ್ಪ ಬೇರೆ ಆಗಿದ್ದಂತ ಯಾರು ಹೇಳಿದ್ದೆ? ಅವಾಗ ಬಡತನ ಇತ್ತು, ಅದಕ್ಕೆ ಬೇರೆ ಬೇರೆ ಇರೋಣ ಅಂದ್ವಿ. ಈಗ ಮಕ್ಳು ದುಡಿತಾರೆ, ಮಕ್ಳು ದುಡಿ ವಯಸ್ಸಿಗೆ ಬಂದ್ಮೇಲೆ ಒಂದಾಗೋಣ ಅಂತ ಮಾತಾಡ್ಕೊಂಡಿದ್ದಾರೆ. ನೀನ್ ಅವ್ರ ಹತ್ರ ಮೊಬೈಲ್ ಕೇಳ್ಬೋದಲ್ಲ, ನನ್ನ ಹತ್ರ ಯಾಕೆ ತಲೆ ತಿಂತಿ? ಅಲ್ಲಿ ಅವ್ರ ದೇವ್ರಿಗಾಗಿರುತ್ತೆ. ಅಲ್ಲಿ ನಿಮ್ಮ ಅಣ್ಣ ಬೇರೆ ಇದ್ದಾನೆ, ಗೊತ್ತಾ ನಿಮಗೆ? ಎಂತಾದ್ರೂ ಹೇಳು, ನನ್ ಕೈಲಂತೂ ಕೊಡ್ಸಕ್ ಆಗಲ್ಲ, ಆಯ್ತಾ? ನಾನ್ ಹೋಗ್ತೀನಿ. ಇರು ಒಂದ್ ನಿಮಿಷ ಇರು. ಸಾಲ ಮಾಡ್ತಾನಿದ್ದೀನಿ, ಮೊಬೈಲ್ ತಗೊಂಡು. ಇದ್ರ ತಗೊಳಕ್ ಆಗಲ್ಲ ಅಮ್ಮ, ಅದೇ ಕೊಡು. ಇದು ಕೊಡು ಪರ್ಸ್. ಸರಿ, ತರ್ತೀನಿ ಮೊಬೈಲ್. ಬೆಟ್ಟಿಂಗ್ ಮಾಡಿ ಖರ್ಚು ಮಾಡ್ಬೇಡ, ಮೊಬೈಲ್ ತಗೊಂಬ. ನೆನಪು ಮಾಡಿ, ಸ್ವಲ್ಪ ಜವಾಬ್ದಾರಿನ ಕಲ್ತ್ಕ.
ಹಲೋ ಹಲೋ. ಹಲೋ. ಹಾ, ಹೇಗಿದೆ? ಹಾ ಆರಾಮು, ನೀವ್ ಹೆಂಗಿದ್ದೀರಾ? ನಂಗೊಂದು ಹೊಸ ಮೊಬೈಲ್ ತಂದು ಕೊಟ್ಟ ಕಣೆ ದೊಡ್ಡ ಮಗ. ಹೌದಾ? ಹಾ, ಅವನು ಹೊಸ ತಂದು ಕೊಟ್ಟ. ಅವನೇ ದುಡ್ಡು ಅಂತ ಹೇಳ್ದ. ಹಾ, ಅದು ಇಮೇಲ್ ಹೋದ. ನಾನು ಸಂಘದಲ್ಲಿ ಸಾಲ ಮಾಡಿ ಮೊಬೈಲ್ ತಗೊಂಬ ಅಂತ ದುಡ್ಡು ಕೊಟ್ಟು ಕಳ್ಸಿದೀನಿ. ಇವಾಗ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ, ಬೆಳಿಗ್ಗೆ ಹೋದವನು. ಇನ್ನೂ ನಂಗೂ ಫೋನ್ ಮಾಡಿದ್ದ ಕಣೆ. ಹಲೋ. ಹಲೋ, ಯಾರು? ನಂಬರ್ ಇಂಪಾರ್ಟೆಂಟೇ ಅಲ್ಲ. ನೀವು ನಮ್ಮ ಅಪ್ಪ ಅಂತ ಕೇಳ್ಪಟ್ಟಿದ್ದೀನಿ. ಹಾಗೆ ನೀವು ಬೇರೆ ಆಗಿಲ್ಲ, ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನೋದು ಕೇಳ್ಪಟ್ಟಿದ್ದೀನಿ. ಬೇರೆ ಆಗಿಲ್ಲ ಅಂದಮೇಲೆ ದುಡ್ಡು ಕಳಿಸ್ಬೋದಲ್ಲ. ಕಳಿಸ್ಬಾರ್ದು ಅಂತ ಯಾರೂ ಹೇಳಿಲ್ಲ, ಕಳಿಸಿ. ನೀವು ಹೇಗಿದ್ದೀರಾ, ಆರಾಮಿದ್ದೀರೋ, ಚೆನ್ನಾಗಿಲ್ವೋ ಅದೆಲ್ಲ ನಂಗೆ ಬೇಡ. ದುಡ್ಡು ಕಳಿಸಿ. ಆಲ್ರೆಡಿ ದುಡ್ಡಿಗಾಗಿ ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ. ಹಾಂ, ಅವನು ಯಾವನೋ ಇದಾನಂತಲ್ಲ ಇನ್ನೊಬ್ಬ, ನನ್ನ ಅಣ್ಣ ಅಂತ. ಅವನಿಗೆ ದುಡ್ಡು ಕಳಿಸ್ತೀರಾ, ಕೊಡ್ತೀರಾ? ನಂಗೆ ಕೊಡಬಾರ್ದು ಅಂತ ಯಾರು ಹೇಳ್ಯಾರ? ದುಡ್ಡಿಗಾಗಿ ಜೈಲಿಗೆ ಹೋಗಿ ಬಂದಿದ್ದೀನಿ ಮತ್ತೆ ಒಂದ್ಸಲ. ಕಳಿಸಿ. ಅವ ಸಿಕ್ಕಾಪಟ್ಟೆ ಹೇಳ್ತಿದ್ದ ಕಣೆ. ಎಂತೆಂತ ಎಲ್ಲ ಗೊತ್ತುಂಟು ನಂಗೆ, ನೀವು ಯಾರು ಅಂತೆಲ್ಲ ಗೊತ್ತುಂಟು, ನೀವು ದುಡಿತೀರಿ, ದುಡ್ಡು ಕೊಡಿ ಅಂತ ಹೇಳ್ದ. ಬೆಳಿಗ್ಗೆ ಹೋದವನು ನನ್ನ ಹತ್ರ ಬೇರೆ ದುಡ್ಡು ಇಸ್ಕೊಂಡು ಹೋಗಿದ್ದಾನೆ. ಅಲ್ಲ ಕಣೆ, ನಾ ಅದಕ್ಕೆ ದೊಡ್ಡ ಮಗನ ಹತ್ರ ದುಡ್ಡು ತಗೊಂಡು ಅವನಿಗೆ ಕೊಡೋಕು ಅಂತ ಇಟ್ಕೊಂಡಿದ್ದೀನಿ. ಇನ್ನೂ ಬಂದಿಲ್ಲ, ಬೆಳಿಗ್ಗೆ ಹೋದವನು. ಹೋದ ಇನ್ನೂ ಬರ್ಲ್ವಾ? ಹಂಗಾರೆ ಎಲ್ಲಿ ಹೋದ? ಹಾಗಾದ್ರೆ ಹುಡುಕು ಕಣೆ, ಎಲ್ಲಿ ಹೋದ ಅಂತ. ಬೆಳಿಗ್ಗೆಯಿಂದ ಕಾಣಿಸ್ಲಿಲ್ಲ ಅಂದ್ರೆ ಏನಿದು? ನೋಡೋಣ ಎಲ್ಲಿ ಹೋದ ನೋಡ್ತೀನಿ ನಾನು. ಹಾಂ, ಒಬ್ರ ಕತೆ ಕೇಳಾಗಿದೆ, ಒಂದ್ ಪರ್ಸ್ಪೆಕ್ಟಿವ್ ಸಿಕ್ಕಿದೆ. ಈಗ ಇನ್ನೊಂದು ಹೇಳು. ಮಾರ್ಚ್ 24 ನಂಗೆ ಕರೆಕ್ಟಾಗಿ ನೆನಪಿದೆ, ನಮ್ಮೂರು ಜಾತ್ರೆ. ಅವತ್ತು ನಾನು ಜಾತ್ರೆಲಿ ಇರ್ಬೇಕಾದ್ರೆ ನನಗೆ ಇದಕ್ಕೆ ಮೆಸೇಜ್ ಬಂದಿದೆ ನನಗೆ ಮೊಬೈಲಿಗೆ. ಒಂದು ಗ್ರೂಪ್, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ. ನಾ ಜಾಯ್ನ್ ಆದೆ. ಅದ್ರಲ್ಲಿ ಏನಂದ್ರೆ ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಈ ತರ ಏನು ತುಂಬಾ ಬಡತನದಲ್ಲಿ ಇದ್ದಿದ್ದು, ಯಾರಿಗಾರು ದುಡ್ಡು ಬೇಕು ಅಂತ ಇಂಟ್ರೆಸ್ಟ್ ಇದ್ದಿದ್ದು, ಆತರ ಏನು ಇದ್ದವರಿಗೆ ಜಾಯ್ನ್ ಆಗಿ ಅಂತಿತ್ತು. ನಾನ್ ಜಾಯ್ನ್ ಆದೆ, ಇನ್ನೊಂದು ದುಡ್ಡು ಬರುತ್ತೆ ಹಂಗೆ ಹಿಂಗೆ ಅಂತ. ಅವಾಗ ಒಂದು ಆಫರ್ ತರ ಅದ್ರಲ್ಲಿ ಏನೋ ವಾಟ್ಸಪ್ ಅಲ್ಲಿ ಹಾಕಿದ್ರು, ಈ ತರ ಮಾಡಿ ಒಂದಷ್ಟು ಸ್ಟೆಪ್ ತರ ಕೊಟ್ಟು ಈ ತರ ಮಾಡಿ ಇಷ್ಟು ದುಡ್ಡು ಬರುತ್ತೆ ಪಕ್ಕ ಅಂತ. ನನ್ ಬೇರೆ ದುಡ್ಡು ಬೇರೆ ತುಂಬಾ ಮುಖ್ಯ ಇತ್ತು. ಮತ್ತೆ ಅಪ್ಪ ಬೇರೆ ಕೇಳ್ತಾ ಇದ್ರು ಮೊಬೈಲ್ ಕೊಡ್ಸು ಅಂತ. ಅದು ಬೇರೆ ಇತ್ತ. ಅದಕ್ಕೆ ನಾನು ಅದ್ರಲ್ಲಿ ಯಾವ ತರ ಸ್ಟೆಪ್ ಇದೆಯೋ ಅದನ್ನ ಫಾಲೋ ಮಾಡ್ತಾ ಹೋದೆ. ನಾನು ಏನೇನ್ ಹಾಕಿದ್ರು ಅದನ್ನ ಫಾಲೋ ಮಾಡ್ತಾ ಹೋದೆ ನಾನು. ಪ್ರೀವಿಯಸ್ ಆಗಿ ಯಾರು ಮರ್ಡರ್ ಆಗಿರ್ತಾರೋ ಅವ್ರ ಮೊಬೈಲನ್ನು ಒಂದು ಕಡೆ ಕದ್ದಿಟ್ಬಿಟ್ಟು ಅವ್ರು ಅಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರ ಮೊಬೈಲ್ ಎಲ್ಲಿ ಕದ್ದಿಟ್ಟಿದ್ದಾರೆ ಅಂತ ನಂಗೆ ಲೊಕೇಶನ್ ಶೋ ಆಗ್ತಾ ಇರುತ್ತೆ. ಆ ಮೊಬೈಲ್ ಹತ್ರ ಬಂದ ತಕ್ಷಣ ನನಗೆ ಅದಕ್ಕೆ ರಿಂಗ್ ಮಾಡ್ತಾರೆ. ನಂಗೆ ಅವಾಗ ಆ ಮೊಬೈಲ್ ಎಲ್ಲಿದೆ ಅಂತ ಗೊತ್ತಾಗತ್ತೆ. ನಾನು ಅವಾಗ ಆ ಮೊಬೈಲನ್ನು ತಗೊಂತೀನಿ.
ನೆಕ್ಸ್ಟು ಆ ಮೊಬೈಲನ್ನು ತಗೊಂಡಾದ ತಕ್ಷಣ ನಾನು ಆ ಮೊಬೈಲಿಗೆ ರೀಸೆಂಟಾಗಿ ಔಟ್ ಗೋಯಿಂಗ್ ಕಾಲ್ ಯಾವುದಾಗಿದೆ ಅಂತ ನಾವು ಚೆಕ್ ಮಾಡ್ತೀನಿ. ಆ ಚೆಕ್ ಮಾಡಿರ್ತೀನಲ್ಲ, ಆ ಮೊಬೈಲ್ ನಂಬರನ್ನು ನನ್ನ ಹತ್ರ ಒಂದು ಆ ಎ ಪಿ ಕೆ ಇರುತ್ತಲ್ಲ, ಆ ವಾಟ್ಸಪ್ಪಲ್ಲಿ ಕಳಿಸಿರೋ ಎ ಪಿ ಕೆ, ಅದರಲ್ಲಿ ನಾನು ಆ ಫೋನ್ ನಂಬರ್ ಹಾಕಿದ ತಕ್ಷಣ ಆ ನಂಬರ್ ಇರೋರು ಯಾವ ಲೊಕೇಶನಲ್ಲಿ ಇದ್ದಾರೆ ಅಂತ ನಂಗೆ ಅದರಲ್ಲಿ ಶೋ ಆಗುತ್ತೆ. ದಟ್ಸ್ ವೈ ಆ ಲೊಕೇಶನಿಗೆ ನಾನು ನೆಕ್ಸ್ಟು ನಾನು ಹೋಗ್ತೀನಿ. ನಾನು ಮುಖ ನೋಡಿ ಮಣೆ ಹಾಕಲ್ಲ, ಆ ಮಣ್ಣೆಲೆ ಮುಖಕ್ಕೆ ಹಾಕ್ತೀನಿ. ಎಲ್ಲೋಗಿದೆ ಇಷ್ಟೊತ್ತು? ಇಷ್ಟೊತ್ತು ಹೋಗಿದ್ದೆ, ಹೊಸ ಮೊಬೈಲ್ ತಂದೆ ನಿಮಗೆ. ಹೊಸ ಮೊಬೈಲ್ ಯಾಕೆ ನಂಗೆ ಹೊಸ ಮೊಬೈಲು? ಮಾರಾಯ, ತುಂಬ ರೇಟಿಂಗ್, ಜಾಗ್ರತೆಯಾಗಿ ಇಟ್ಕೊಬೇಕಷ್ಟೆ. ತುಂಬ ರೇಟಿ ನಾನು. ಒಟ್ಟು ದುಡ್ಡು ಎಲ್ಲಿಂದ ಬಂತು ನಿಂಗೆ? ದುಡ್ದಿದ್ದು ನಾನು. ದುಡ್ದಿಯಾ? ಚಂದದ್ದದು. ಹಾ
ನನಗೆ ಈ ಸಣ್ಣ ಮೊಬೈಲ್ ಒತ್ತಿ 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 ಸಾಕಾಗಿತ್ತು ಮಾರಾಯ. ಈಗ ಇದು ಉಜ್ಜುದಿದೆ, ಒತ್ತುದಲ್ಲ. ಇದು ಒತ್ತದಲ್ಲ, ಉಜ್ಜುದ? ಹೋ 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 ಹೋ. ಹಾ ಅದೆಲ್ಲ ಸ್ವಲ್ಪ ಹೇಳ್ಕೊಡೋಕು ನನಗೆ, ಆಯ್ತಾ? ಕೊಡಿ, ಅದು ಸಿಮ್ ಹಾಕೊಡ್ತೀನಿ ಕೊಡಿ. ಇದು ತೆಗೆದದ್ದು ಹಾಕು ಕೊಡಿ. ಹೇಳಿ, ಸಿಮ್ ಹಾಕಿದ್ದೀನಿ. ಎಷ್ಟಾದ ಇದಕ್ಕೆ? ಇದಕ್ಕೆ ಎಷ್ಟು 15 ಆಯ್ತು. 15,000. ಅಲ್ಲ, ದುಡ್ಡು ಪೂರ್ತಿ ಖರ್ಚು ಮಾಡಿದ್ಯಾ? ಇಲ್ಲ, ಇದೆಯಲ್ಲ ಇಲ್ಲಿ ಉಂಟಾ? ಉಳಿದ್ರೆ ಒಂದು ಸ್ವಲ್ಪ ಕೊಡು ಮಾರೆ. ಕೊಟ್ಟು ನಂಗೆ ಯಾರಿಗೂ ಕೊಡೋಕಿತ್ತು, ದುಡ್ಡು ಬೇಕಿತ್ತು. ಆಯ್ತು. ಮಾಡೋದು ಹಳೇದು ಅರ್ತಿನ ಬೇಡ ಅದು ನಂಗೆ. ಅದು ಅಮ್ಮನಿ ಬೇಕಾರೆ ಬೇಡ ನಂಗೆ. ಎಂತಾರು ಮಾಡು, ನಂಗೆ ಇದು ಸಿಗ್ತಲ್ಲ ಸಾಕು. ಇದು ತಿಕ್ಕು ಒಂಚೂರೆಲ್ಲ ಹೇಳ್ಕೊಡ್ತೀನಿ. ಇದು ಫೋನ್ ಮಾಡ್ಬೇಕಂದ್ರೆ ಇಲ್ಲಿ ಇದೆಯಲ್ಲ ಈ ಚಿತ್ರ, ಇದಕ್ಕೆ ಒತ್ತಬೇಕು. ಇದಕ್ಕೆ ಒತ್ಬಿಟ್ಟು ಇಲ್ಲಿ ನೋಡಿ ನಂಬರ್ ಬಂತ. ಈ ನಂಬರ್ ಯಾರಿಗೆ ನಂಬರ್ ಒತ್ತಬೇಕೋ ಅದು ಒತ್ತು. ನೋಡಿ ಇಲ್ಲಿದೆ ನೋಡಿ. ಯಾರದ್ದು ಏನೋ ಸೇವ್ ಮಾಡಿದಾರಲ್ಲ ಅವಳು ಅಂತ ಇದೆ. ಇವ್ರು ಇಲ್ಲಿ ಯಾರೋ ಇದಾರಲ್ಲ ಅವಳು ಅಂತ ನೋಡಿ. ಆ ತರ ಬಂತು ಹಳೆ ಫೋನ್. ಹಳೆ ಫೋನ್ ಇದೆಲ್ಲ ಬರುತ್ತೆ. ಅದು ಸಿಮ್ ಹಾಕ್ಬಿಟ್ರೆಲ್ಲ ಬರುತ್ತೆ. ಇದು ಒತ್ಬಿಟ್ಟು ಇದು ಒತ್ತಿದ್ರೆ ಫೋನ್ ಹೋಗುತ್ತೆ. ಇದೆಲ್ಲ ಗಟ್ಟಿ ಒತ್ತಬೇಡಿ. ಈ ಮೊಬೈಲ್ ಒತ್ತುತ್ತಾರಲ್ಲ ಗಟ್ಟಿ ಒತ್ತಬೇಡಿ. ಮತ್ತೆ ಚೊಗರು ಕೈಯಲ್ಲೆಲ್ಲ ಒತ್ತಿದ್ರೆ ಅದೆಲ್ಲ ಹೋಗುತ್ತೆ, ಕಿತ್ತೋಗುತ್ತೆ ಹೊಸ ಮೊಬೈಲ್. ಆಯ್ತು ಕಣ, ಆಯ್ತು. ಇದು ಕೊಡೋಕದೆ ಇರ್ಲಿ, ಆಯ್ತಾ? ಯಾವ್ದಿರ್ತು ಅದ್ರಿಂದ ಓಡ್ತಾರೆ. ನನ್ನ ಹತ್ರ ದುಡ್ಡಿರ್ಲಿಲ್ಲ, ಅದಕ್ಕೆ ನಾನು ದುಡ್ಡಿಂದ ನೋಡ್ದೆ. ಅದೇ ನಂಗೆ ಈ ತರ ಆಪತ್ ಕೊಡತ್ತೆ. ನನ್ ಇವ್ರನ್ನೇ ಗೊತ್ತಿರ್ಲಿಲ್ಲ. ನಾನು ಡ್ಯೂಟಿ ಮುಗಿಸಿ ಮನೆಗೆ ಹೋದ್ಮೇಲೆ ಮೈ ತೊಳೆದು ಬಟ್ಟೆ ಚೇಂಜ್ ಮಾಡ್ತೀನಿ. ಆದ್ರೆ ಡ್ಯೂಟಿಲಿ ಇರ್ಬೇಕಾರೆ ಮನ್ಸು ತೊಳೆದು ಮನ್ಸು ಚೇಂಜ್ ಮಾಡಲ್ಲ. ನಿನ್ನ ಕಣ್ಣೀರಿನ ಆಟಗಳಿದೆಯಲ್ಲ ಬೇರೆಯವ್ರ ಹತ್ರ ಇಟ್ಕೊ, ನನ್ನ ಹತ್ರ ನಡೆಯಲ್ಲ ಇದೆಲ್ಲ. ಅದ್ರ ಏನಿತ್ತು ಅಂದ್ರೆ ಆ ಸ್ಟೆಪ್ ನೀವೇನು ಅದೇನ್ ಕೆಲಸ ಕೊಟ್ಟಿದ್ರು ಅದನ್ನ ಮಾಡಾದ್ಮೇಲೆ ನೀವು ಗ್ರೂಪ್ ಇಂದ ಎಕ್ಸಿಟ್ ಆಗಿ ಎಂತಿತ್ತು ವಾಟ್ಸ್ಆಪ್ ಗ್ರೂಪ್ ಇಂದ. ನಾನು ಮರ್ತೋಯ್ತು, ನಾನು ಇನ್ನೂ ಎಕ್ಸಿಟ್ ಆಗಿಲ್ಲ, ಹಂಗೆ ಇದೆ. ಹಂಗಾದ್ರೆ ಆ ವಾಟ್ಸ್ಆಪ್ ಅಡ್ಮಿನಿಗೆ ಒಂದ್ಸತಿ ಕಾಲ್ ಮಾಡೋದು.
ಫೋನ್ ರಿಂಗ್ ಆಗ್ತಿದೆ ಫ್ರೀ. ಒಂದು ನಿಮಿಷ ಕುಡೀಲಿ. ಇದರಿಂದ ಅಪ್ಪ ನಂಬರ್ ಹೌದು ಸರ್, ನಂದೇ ಅದು. ಸರ್ ಏ ಅಪ್ಪಿ, ಏನೋ ಹೆಂಗ್ ಮಾತಾಡ್ತಿದ್ಯಾ? ಖಾರ ಪುಡಿ ಏನಾದ್ರು ಹಾಕ್ಬೇಕಾ? ಹೆದರ್ಸ್ಬೇಡಿ ಸರ್. ಸರ್ ಫೋನ್ ಕೊಡಿ ಸರ್, ಮಾತಾಡ್ಬೇಕಿತ್ತು. ಫೋನಾ? ಏನ್ ಸರ್ ಫೋನ್ ಕೇಳಿದ್ರೆ ಹಿಂಗೆಲ್ಲ ಮಾಡ್ತೀರಲ್ಲ ಸರ್? ನಾನು ಏನಾದ್ರು ಮರ್ಡರ್ ಮಾಡಿದ್ದೀನಿ ಸರ್? ಇಲ್ಲ ಅಲ್ಲ, ಜಸ್ಟ್ ಪಬ್ಲಿಕಲ್ಲಿ ಜೂಜ್ ಆಗಿರೋದು ಅಷ್ಟೇ. ಮರ್ಡರ್ ಮಾಡಿರೋ ತರ ಆಡ್ತೀರಾ? ಇದೇನ್ ಸರ್ ಫೋನಿಗೆ ಲಾಕ್ ಇಟ್ಟಿಲ್ಲ? ಫೋನಾ? ಹೊಸ್ದಾಗಿ ತಗೊಂಡಿದ್ದು, ಯೂಸ್ ಮಾಡ್ಕೊ ಬರಲ್ಲ ನನಗೆ. ಸರ್ ಒಂದು ಫೋನ್ ಮಾಡ್ತೀನಿ. ಮಾಡು ಮಾಡು, ಅಡ್ಡಿಲ್ಲ. ಹಲೋ, ಅಮೆರಿಕದಿಂದ ಬಂದೇನು? ಹಾಂ, ಅದೇ ಗ್ರೂಪಿಗೆ ಅಡ್ಮಿಟ್ ಮಾಡು. ಇದೇ ನಂಬರ್ ನಾನು ಏನು ಮಾಡು ಆಫೀಸರ್ ಒಂದು ಸ್ವಲ್ಪ ಮೊಬೈಲ್ ಮಾಡ್ತಾರಾಗಿಲ್ಲ. ಹಾಂ 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 ಸರ್ ಫೋನ್. ಥ್ಯಾಂಕ್ ಯು ಸರ್. ಸರ್ ಇವಾಗಲೇ ಫೋನ್ ಕೊಡೋಕೆ ಹಿಂಗೆ ಮಾಡ್ತಾ ಇದ್ದೀರಾ? US ಅಲ್ಲಿ ನನ್ನ ಸೀನಿಯರ್ ಫ್ರೆಂಡ್ ಒಬ್ಬ ಇದ್ದಾನೆ. ನಾನು ಅವನು ಸೇರಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅವ್ನು ಇವಾಗ ಬಂದಿಯಾನಿಲ್ಲ. ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀವಿ, ಇಲ್ಲಿಗಲ್ ಅಪ್ಲಿಕೇಶನ್ ಸರ್. ಒಳ್ಳೆ ಪ್ಲಾನ್, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅವಾಗ ಗೊತ್ತಾಗತ್ತೆ ನಾವೇನು ಅಂತ. ಏನ್ ಮಾಡಿ ಅವನ್ ಬೆನ್ನಿಗೆ ಹಾಕಿ ಚೂರಿ ನನ್ನ ಹೊಟ್ಟೆಯಿಂದ ಹೊರಗೆ ಬಂತು.